ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು. ಸಿ ಅಂದರೆ ಎನ್ಕಂಬರೆನ್ಸಿ ಸರ್ಟಿಫಿಕೇಟ್, ಇನ್ನು ಕನ್ನಡದಲ್ಲಿ ಹೇಳೋದಾದರೆ ಋಣಭಾರ ಪ್ರಮಾಣ ಪತ್ರ. ಈ ಒಂದು ಪ್ರಮಾಣ ಪತ್ರ ನೀವು ಪಡ್ಕೋಬೇಕು ಅಂದರೆ ಮೊದಲೆಲ್ಲ ತಾಲೂಕು ಕಚೇರಿಗೆ ಹೋಗಬೇಕಿತ್ತು. ಈಗ ಮೊಬೈಲ್ನಲ್ಲಿ ಮನೆಯಲ್ಲೇ ಕುಳಿತು ಈಸಿಯಾಗಿ ಅಪ್ಲೈ ಮಾಡಿ ಈ ಒಂದು ಸರ್ಟಿಫಿಕೇಟ್ ಅಥವಾ ಈ ಒಂದು ಪ್ರಮಾಣ ಪತ್ರನ ಪಡ್ಕೋಬೋದು. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೊದಲಿಗೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಮೇಲ್ಗಡೆ ಕಾರ್ನರಲ್ಲಿ ಕಾಣ್ತಿದೆ ನೋಡಿ, ಎರಡು ಆಪ್ಷನ್ಗಳಿರುತ್ತೆ. ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಕ್ರಿಯೇಟ್ ಅಕೌಂಟ್ ಅಂತೇಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಜೆಂಡರು, ನಿಮ್ಮ ಫೋನ್ ನಂಬರು, ನಿಮ್ಮ ಜಿಮೇಲ್ ಐ ಡಿ, ನಿಮ್ಮ ಫೋನ್ ನಂಬರು ಜಿಮೇಲ್ ಐ ಡಿಗೆ OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಕನ್ಫರ್ಮ್ ಮಾಡಬೇಕಾಗ್ತದೆ. ಇಲ್ಲಿ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಅಕೌಂಟ್ನ ಮೊದಲು ಕ್ರಿಯೇಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ರೀತಿ ನೀವು ಯಶಸ್ವಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಇಲ್ಲಿ ರಿಜಿಸ್ಟರ್ ಅಂತ ಮಾಡಿದ್ಮೇಲೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡು, ಯೂಸರ್ ಐ ಡಿ ಬಂದು ನಿಮ್ಮ ಜಿಮೇಲೇ ಆಗಿರುತ್ತೆ. ನಿಮ್ಮ ಜಿಮೇಲ್ಗೆ ಒಂದು ಪಾಸ್ವರ್ಡು ಕೂಡ ಸೆಂಡ್ ಆಗುತ್ತೆ. ಆ ಒಂದು ಪಾಸ್ವರ್ಡನ್ನ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ನಂತರ ನೀವು ಮತ್ತೆ ಕೂಡ ಇದೇ ವೆಬ್ಸೈಟ್ಗೆ ಬರಬೇಕು. ಈಗ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇವಾಗ ಲಾಗಿನ್ ಆಗುತ್ತೆ. ಯಶಸ್ವಿಯಾಗಿ ರಿಜಿಸ್ಟರ್ ಆದಮೇಲೆ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ಐ ಡಿನ ಹಾಕಬೇಕು, ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಬಂದಿರುತ್ತಲ್ಲ ಅದನ್ನು ಹಾಕಬೇಕು. ಹಾಗೆಯೇ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಹಾಕಬೇಕು. ಹಾಗೆಯೇ ಕೆಳಗಡೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಮತ್ತೆ ಕನ್ಫರ್ಮೇಷನ್ಗೋಸ್ಕರ ಮತ್ತೆ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. OTPನ ಹಾಕಿ ಲಾಗಿನ್ ಅಂತ ಮಾಡ್ಕೊಳ್ಳಿ. ಈಗ ಯಶಸ್ವಿಯಾಗಿ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲು ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಈ ರೀತಿ ಕಾಣುತ್ತೆ ನಿಮಗೆ ಡ್ಯಾಶ್ಬೋರ್ಡು. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನು, EC ಅಪ್ಲೈ, CC ಅಪ್ಲೈ, ಮ್ಯಾರೇಜ್ ರಿಜಿಸ್ಟ್ರೇಷನ್ನು ಕೂಡ ಇಲ್ಲೇ ಮಾಡ್ಬೋದು. ಹಾಗೆಯೇ ಡಿಜಿಟಲ್ ಸ್ಟಾಂಪ್ನು ಕೂಡ ಇಲ್ಲೇ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಆಪ್ಷನ್ಗಳಿದೆ. ನಾನು ಇಲ್ಲಿ EC ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಈ ರೀತಿಯಾದಂಥ ಒಂದು ಸಮ್ಮರಿ ನಿಮಗೆ ಓಪನ್ ಆಗುತ್ತೆ. ನೀವು ಎಷ್ಟು ಗೆ ಅಪ್ಲೈ ಮಾಡಿದರೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ನಾನು ತುಂಬ ಜನರಿಗೆ ಇಲ್ಲಿ ಅಪ್ಲೈ ಮಾಡಿ ಕೊಟ್ಟಿದ್ದೀನಿ ಯಶಸ್ವಿಯಾಗಿ. ಈ ಒಂದು ECನೂ ಕೂಡ ಬಂದಿದೆ, ಅವ್ರಿಗೆ ಪ್ರಿಂಟ್ ಮಾಡಿ ಕೂಡ ಕೊಟ್ಟಿದ್ದೀವಿ. ಈಗ ಹೊಸದಾಗಿ ಗೆ ಅಪ್ಲೈ ಮಾಡಬೇಕು ಅಂದರೆ ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ತುಂಬ ಆಪ್ಷನ್ಗಳ ಯೂಸ್ ಮಾಡ್ಕೋಬೋದು ನೀವು ಬೇಕಿದ್ರೆ. ನಾನು ಈ ಒಂದು ವಿಡಿಯೋದಲ್ಲಿ ಕೇವಲ ಗೆ ಅಪ್ಲೈ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ ಅಥವಾ EC ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪಾಪಪ್ ಬರುತ್ತೆ. ಕಂಟಿನ್ಯೂ ಅಂತ ಮಾಡಿ ನಂತರ ಮತ್ತೆ ಕೂಡ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ಆಫ್ಟರ್ 1/1/2004, ಬಿಫೋರ್ 1/1/2004 ಅಂತ. ನೀವು 2004ರಿಂದ ಈಚೆಗೆ ಬೇಕಿತ್ತು ಅಂದರೆ ಆಫ್ಟರ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ತುಂಬ ಹಳೇದು ಬೇಕಿತ್ತು ಅಂದರೆ ಬಿಫೋರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ಆಫ್ಟರ್ 1/1/2004 ಅಂದರೆ 2004ರಿಂದ ಈಚೆಗೆ ಗೆ ಅಪ್ಲೈ ಮಾಡ್ತಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಬಂದು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ, ಹಾಗೆಯೇ ಇಂಡೆಕ್ಸ್ ವಿಲೇಜು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಈ ಒಂದು ಲೀಸ್ಟಿಂದ. ಇಲ್ಲಿ ಇನ್ ಕೇಸು ನೀವು ಕೆಲವರು ಬೆಂಗಳೂರವ್ರಿಗೆ ಸರ್ಚ್ ಆಗಲ್ಲ ಅಂತ ಕೇಳ್ತಿದ್ದೀರಾ. ಬೆಂಗಳೂರವ್ರಿಗೆ ಏನಕ್ಕೆ ಅಂದರೆ ಅರ್ಬನ್ ಅವ್ರಿಗೆ ಸೆಲೆಕ್ಟ್ ಆಗಲ್ಲ, ಇದು ಅಗ್ರಿಕಲ್ಚರಲ್ ಲ್ಯಾಂಡು, ಹಾಗೆಯೇ BBMP ವ್ಯಾಪ್ತಿಗೆ ಬರಲ್ಲ ಇದು. ಈಗ ಸಪೋಸ್ ನಾನು ಬೆಂಗಳೂರು ರೂರಲ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಯಾವ ಡಿಸ್ಟಿಕ್ದು ಬರುತ್ತೆ ಅಂದರೆ ಇಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ಇಷ್ಟನ್ನು ನೀವು ಸರ್ಚ್ ಮಾಡ್ಕೋಬೋದು. ಆ ಒಂದು ತಾಲೂಕಲ್ಲಿ ಬರ್ತಕ್ಕಂಥ ಹೋಬಳಿಗಳ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ವಿಲೇಜ್ಗಳು ಬರುತ್ತೆ ಪಕ್ಕದಲ್ಲಿ ಇಂಡೆಕ್ಸ್ ವಿಲೇಜ್ ಆಪ್ಷನಲ್ಲಿ. ನಿಮ್ಮ ಯಾವ ವಿಲೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಲ್ಯಾಂಡ್ಗಳು ಅಥವಾ ನಿಮ್ಮ ಪ್ರಾಪರ್ಟಿಗೆ ನೀವು ಸರ್ಚ್ ಮಾಡ್ಬೋದು. ಈಗ ಸ್ನೇಹಿತರೆ ನಾನು ಮೈಸೂರು ಡಿಸ್ಟಿಕ್ದು ಒಂದು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದರೆ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಇಲ್ಲಿ ಅಗ್ರಿಕಲ್ಚರರ್, ನಾನ್ ಅಗ್ರಿಕಲ್ಚರರ್ ಅಂತ ಎರಡು ಆಪ್ಷನ್ ಇದೆ ನೋಡಿ. ಇಲ್ಲಿ ನಾನ್ ಅಗ್ರಿಕಲ್ಚರರ್ ಅಂದರೆ ನಿಮ್ಮದು ಪ್ರಾಪರ್ಟಿ, ನಿಮ್ಮದು ಸೈಟ್ ಆಗಿರ್ಬೋದು, ಮನೆಗಳಾಗಿರ್ಬೋದು. ಇದಕ್ಕೆ ನೀವು ಸರ್ಚ್ ಮಾಡ್ಕೋತೀನಿ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಪರ್ಟಿ ನಂಬರು, ಇಸ್ಯ ನಂಬರು, ಜಂಜರ್ ನಂಬರು, ಹಾಗೆಯೇ ಪ್ಲಾಟ್ ನಂಬರು, ಪ್ರಾಪರ್ಟಿ ನಂಬರು, ಸೈಟ್ ನಂಬರು ಈ ರೀತಿ ಬರುತ್ತೆ. ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಬಂದು ಪ್ರೆಸೆಂಟ್ ಪ್ರಾಪರ್ಟಿ ನಂಬರ್ ಅಂತ ಡೀಟೇಲ್ಸ್ ಇದೆ ನೋಡಿ, ಅಲ್ಲಿಗೆ ಆ ಪ್ರಾಪರ್ಟಿ ನಂಬರ್ನ ಎಂಟ್ರಿ ಮಾಡಿ ಕೆಳಗಡೆ ಬೌಂಡ್ರಿ ಡೀಟೇಲ್ಸ್ನ ಹಾಕಿ ಸೆರ್ಚ್ ಮಾಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ಅಗ್ರಿಕಲ್ಚರ್ಗೆ ಹಾಕಿ ತೋರಿಸ್ಕೊಡ್ತೀನಿ. ಅಗ್ರಿಕಲ್ಚರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಒಂದು ಆಪ್ಷನ್ ಶೋ ಆಗುತ್ತೆ, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಗಡೆ ಮ್ಯಾಪ್ ಓಪನ್ ಆಗುತ್ತೆ. ಪರ್ಟಿಕ್ಯುಲರಾಗಿ ಒಂದು ಸರ್ವೆ ನಂಬರ್ ನಿಮ್ದು ಏನಾರು ಇತ್ತು ಅಂದರೆ ಈ ರೀತಿ ಮ್ಯಾಪ್ ಓಪನ್ ಆಗುತ್ತೆ. ಅಲ್ಲಿ ನೀವು ಜಸ್ಟು ನಿಮ್ಮ ಪ್ರಾಪರ್ಟಿ ಇದೆಯಲ್ಲ ಆ ನ್ಯಾರಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಡಾಟಾ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ನೀವು ಕೆಳಗಡೆ ಬಂದು ಸಬ್ಮಿಟ್ ಮಾಡಿದ್ರೆ ಸಾಕು, ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನಿಮ್ಮ ಟ್ಯಾಪ್ ಮಾಡೋ ಮುಖಾಂತರ ಗೆ ಆರಾಮಾಗಿ ಸರ್ಚ್ ಮಾಡ್ಬೋದು. ಒಂದು ಪ್ರಾಪರ್ಟಿ ಇದ್ದಂಥವ್ರು, ಸೈಟ್ಗೆ ಸರ್ಚ್ ಮಾಡ್ತಕ್ಕಂಥವ್ರು. ಇನ್ ಕೇಸ್ ನೀವೇನಾದರೂ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ಗಳಿದೆ, ಹಿಸ್ಸೆ ನಂಬರ್ಗಳಿದೆ ಅಂದರೆ ಕೆಳಗಡೆ ಬಂದು ಎಂಟರ್ದ ಸರ್ವೆ ನಂಬರ್ ಆ್ಯಂಡ್ ಹಿಸ್ಸೆ ನಂಬರ್ ಅಂತ ಕಾಲಮ್ ಇದೆ ನೋಡಿ, ಆ ಒಂದು ಕಾಲಮ್ಗೆ ನಿಮ್ಮ ಸರ್ವೆ ನಂಬರ್ನ ಎಂಟ್ರಿ ಮಾಡಬೇಕು. ಸಪೋಸ್ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ನೋಡಿ 52/2. ಅದೇ ರೀತಿ ಯಾಡ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಸರ್ವೆ ನಂಬರ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ.
ನಿಮಗೆ ಯಾವುದಿದೆ ಅದನ್ನು ಎಂಟ್ರಿ ಮಾಡಿ. ಇನ್ ಕೇಸು ಪೋಡಿ ನಂಬರ್ ಅಥವಾ ಇಸ್ಸೆ ನಂಬರ್ ಇಲ್ಲ ಅಂದರೆ ಸ್ಟಾರ್ ಅಂತ ಹಾಕಬೇಕಾಗ್ತದೆ. ನಂತರ ಮತ್ತೆ ಅಡಿಷನಲಾಗಿ ಇನ್ನೂ ಒಂದು ಸರ್ವೆ ನಂಬರ್ ಇದೆ ಅಂದರೆ ಅಲ್ಲಿ ಆ್ಯಡ್ ಮೋರ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋದರೆ ಈ ರೀತಿ ಕಾಲಮ್ಗಳು ಓಪನ್ ಆಗ್ತವೆ. ನಿಮ್ಮ ಎಷ್ಟು ಸರ್ವೆ ನಂಬರ್ ಇದೆ ಎಲ್ಲ ಸರ್ವೆ ನಂಬರ್ಗೂ ಕೂಡ ನೀವು ಒಂದೇ ಈಸಿಲಿ ಸರ್ಚ್ ಮಾಡ್ಬೋದು. ಇನ್ ಕೇಸು ನೀವು ಫೀಡ್ ಮಾಡಿರ್ತಕ್ಕಂಥ ಈ ಒಂದು ರಾಂಗ್ ಆಗಿತ್ತು ಅಂದರೆ ರಿಮೂವ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ರಿಮೂವ್ ಆಗುತ್ತೆ. ಹಾಗೆಯೇ ಅಡಿಷನಲಾಗಿ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈಸಿನ ಸರ್ವೆ ನಂಬರ್ನ ಆ್ಯಡ್ ಮಾಡ್ಬೋದು. ತದನಂತರ ಕೆಳಗಡೆ ಬಂದು ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಟೋಟಲ್ 4 ಬಾಕ್ಸ್ಗಳಿರುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ನಿಮ್ಮ ಚೆಕ್ ಬಂದು ನಿಮ್ಮ ಜಮೀನಿನ ಅಕ್ಕಪಕ್ಕ ಬಾಜುದಾರರನ್ನ ಹೆಸರುಗಳನ್ನ ಹಾಕಬೇಕಾಗ್ತದೆ. ಇಲ್ಲಿ ಲ್ಯಾಂಡ್ ಇದ್ದರೆ ಲ್ಯಾಂಡು, ಇನ್ ಕೇಸು ರೋಡ್ ಇದ್ದರೆ ರೋಡು, ಆ ರೀತಿ ಹಾಕಬೇಕಾಗ್ತದೆ. ತದನಂತರ ಕೆಳಗಡೆ ಬಂದು ನಿಮ್ಮದು ಜಮೀನು ಎಷ್ಟಿದೆ, ಎಕರೆ, ಗುಂಟ, ಸೆಂಟ್ ಅಂತ ಇದೆ ನೋಡಿ, ಆ ರೀತಿ ಹಾಕಬೇಕಾಗ್ತದೆ. ಅದಕ್ಕೂ ಮೊದಲು ಇಲ್ಲಿ ಮೇಲ್ಗಡೆ ಒಂದು ಕಾಲಮ್ ಇದೆ ನೋಡಿ, ಖಾಲಿ ಇದೆ ನೋಡಿ, ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ, ಅಲ್ಲಿಗೆ ನಿಮ್ಮ ಹೆಸರನ್ನ ಹಾಕಿ ನಂತರ ಕೆಳಗಡೆ ಬಂದು ನಿಮ್ಮದು ಎಕರೆಲಿದ್ದರೆ ಎಕರೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಎಕರೆ, ಎಷ್ಟು ಗುಂಟ, ಎಷ್ಟು ಸೆಂಟ್ ಇದೆ ನಿಮ್ಮ ಜಮೀನು ಅದನ್ನು 3 ಕಾಲಮ್ಗೆ ಹಾಕಬೇಕು. ಇನ್ ಕೇಸು ನಿಮ್ಮ ಜಮೀನು ಎಕರೆಲಿದ್ದು ಗುಂಟ ಮತ್ತು ಸೆಂಟ್ಸು ಖಾಲಿ ಇತ್ತು ಅಂದರೆ ಅದನ್ನ 0 ಅಂತ ಹಾಕಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಪೀರಿಯಡ್ ಆಫ್ ಈಸಿ ಸರ್ಚು. ನಿಮ್ಗೆ ಯಾವ್ದಿಗೆ ಈಸಿ ಬೇಕು, ಫ್ರಮ್ ಡೇಟ್ ಅಂತ ಇದೆ ನೋಡಿ, ಇಲ್ಲಿ ಬಂದು ಕ್ಯಾಲೆಂಡರ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ 2003 ಕೂಡ ಈಸಿಗೆ ಅಪ್ಲೈ ಮಾಡ್ಬೋದು. ಅಲ್ಲಿ ಫ್ರಮ್ ಡೇಟು 2003 ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ನಿಮ್ಮದು ಸ್ಟಿಲ್ ಡೇಟು ಪಕ್ಕದಲ್ಲಿ ಬಂದರೆ ಟು ಡೇಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ 2003 2026 ತನಕ ಈಸಿಗೆ ಸರ್ಚ್ ಮಾಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ 13 ವರ್ಷದ ಈಸಿಗೆ ಅಪ್ಲೈ ಮಾಡ್ಕೊಡ್ತೀನಿ. 2013 ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಏಪ್ರಿಲ್ 1 ಅದು ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಏಪ್ರಿಲ್ 1 ಸೆಲೆಕ್ಟ್ ಮಾಡಿಕೊಂಡು ಸ್ಟಿಲ್ ಡೇಟ್ನ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಸರ್ಚ್ ಅಂತ ಮಾಡಿದ್ರೆ ನಿಮ್ಮ ಪ್ರಾಪರ್ಟಿಲಿ ಈ ರೀತಿಯಾಗಿ 6 ರೆಕಾರ್ಡ್ ಫೌಂಡ್ ಅಂತ ಬರುತ್ತೆ. ಪಾಪಪ್ಪು ಓಕೆ ಅಂತ ಮಾಡಿ ನಂತರ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಈ ರೀತಿಯಾದಂಥ ನಿಮ್ಮ ಈಸಿ ಇಲ್ಲಿ ಶೋ ಆಗ್ತದೆ. ಇಲ್ಲಿ ಸ್ನೇಹಿತರೆ ನೀವೇನಾದರೂ ಟ್ರಾನ್ಸಾಕ್ಷನ್ಗಳು ಮಾಡಿದರೆ, ಜಮೀನಿನ ಮಾರಾಟ ಮಾಡಿದರೆ, ಹಾಗೆಯೇ ಯಾವುದಾದ್ರು ಬ್ಯಾಂಕಿಗೆ ಅಡಮಾನ ಇಟ್ಟು ನೀವೇನಾದರೂ ಲೋನ್ ತೆಗೆದಿದ್ರೆ ಅದು ಒಂದು ಟ್ರಾನ್ಸಾಕ್ಷನ್ ಲೆಕ್ಕ ಅದು ಕೌಂಟ್ ಮಾಡ್ತಾರೆ. ನೀವು ಯಾವ ಡೇಟ್ನಲ್ಲಿ ಯಾರಿಗೆ ಮಾರಾಟ ಮಾಡಿದ್ರಿ, ಯಾವ ಬ್ಯಾಂಕಲ್ಲಿ ಸಾಲ ತೆಗೆದಿದ್ರಿ, ಎಲ್ಲ ಡೀಟೇಲ್ಸು ಕೂಡ ಶೋ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಮೂನೆ 15 ಅಂತ ತೋರಿಸುತ್ತೆ. ಇನ್ ಕೇಸು ನಿಮ್ಮ ಜಮೀನಿನ ಮೇಲೆ ಯಾವುದೇ ಟ್ರಾನ್ಸಾಕ್ಷನ್ಗಳು, ಯಾವುದೇ ಋಣಭಾರಗಳು ಕಂಡು ಬರಲಿಲ್ಲ ಅಂದರೆ ಫಾರಮ್ 16 ಕಂಡುಬರುತ್ತೆ. ತುಂಬ ಜನರು ಕೇಳ್ತಾ ಇದ್ದಾರೆ ಫಾರಮ್ 15 ತೋರಿಸಿ, ಫಾರಮ್ 16 ತೋರಿಸಿ ಅಂದರೆ ನಿಮ್ಮ ಜಮೀನಲ್ಲಿ ಟ್ರಾನ್ಸಾಕ್ಷನ್ಗಳಿದ್ರೂ ಮಾತ್ರ ಆ ರೀತಿ 16, 15 ಶೋ ಆಗುತ್ತೆ. ಇನ್ ಕೇಸ್ ಈಗ ನೋಡಿ ನಾನು 1 ವರ್ಷದ ಈಸಿಗೆ ಹಾಕ್ತಿದ್ದೀನಿ, ಸೇಮ್ ಸರ್ವೆ ನಂಬರು ಇಲ್ಲಿ ನಮೂನೆ 16 ಶೋ ಆಗ್ತು. ಇದೇ ಒಂದು ಸರ್ವೆ ನಂಬರು. ಏನಕ್ಕೆ ಅಂದರೆ ಈ 1 ವರ್ಷದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ಗಳು ಈ ಜಮೀನು ಮೇಲೆ ಅಥವಾ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಆಗಬೇಕಾದಾಗ ಯಾವುದೇ ಟ್ರಾನ್ಸಾಕ್ಷನ್ಗಳಾಗಿಲ್ಲ. ಅದರಿಂದ ಅದು ನಮೂನೆ 16 ಯಾವುದೇ ಋಣಭಾರ ಕಂಡು ಬರೋದಿಲ್ಲ ಅಂತೇಳಿ ಈ ರೀತಿ ಬರುತ್ತೆ. ನಾನು ಮೊದಲೇ ಹೇಳಿದ ರೀತಿ ನಿಮ್ದು ಏನಾದ್ರು ಟ್ರಾನ್ಸಾಕ್ಷನ್ಗಳು ಆಗಿದ್ರು ಮಾತ್ರ ನಮೂನೆ 15 ಕಂಡು ಬರುತ್ತೆ. ಈಗ ನಾನು 13 ವರ್ಷದ ಈಸಿಗೆ ಅದೇ ಸೇಮ್ ನಂಬರ್ ಹಾಕ್ತಿದ್ದೀನಿ. ಇಲ್ಲಿ ಮತ್ತೆ ಸರ್ಚ್ ಆಗ್ತು ನೋಡ್ಬೋದು, ನಮೂನೆ 15 ಸರ್ಚ್ ಆಗಿದೆ. 2013 2026 ತನಕ 13 ಇಯರ್ಸ್ ಈಸಿಗೆ ಸರ್ಚ್ ಮಾಡಿದ್ದೀನಿ. ಯಶಸ್ವಿಯಾಗಿ ಈಸಿ ಸರ್ಚ್ ಆಗಿದೆ. ಈ ರೀತಿ ಕಾಣುತ್ತೆ. ಈ ಒಂದು ಈಸಿ ನಿಮಗೆ ಬೇಕಿತ್ತು ಅಂದರೆ ಅಲ್ಲಿ ಡೌನ್ಲೋಡ್ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಡೌನ್ಲೋಡ್ ಆಗುತ್ತೆ. ಇದು ಒರಿಜಿನಲ್ ರೀತಿಯೇ ಇರುತ್ತೆ, ಬಟ್ ಆದರೆ ಈ ರೀತಿ ಓನ್ಲಿ ಫಾರ್ ಇನ್ಫಾರ್ಮೇಷನ್ನು ನೋಡ್ಲಿಕ್ಕೆ ಮಾತ್ರ. ಒರಿಜಿನಲ್ಲು ಆ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಅನ್ನೋದು ಡಿಲೀಟ್ ಮಾಡಿ ಒಂದು ನಂಬರ್ ಕೂಡ ಮೇಲ್ಗಡೆ ಶೋ ಆಗುತ್ತೆ, ಸರ್ಚಿಂಗ್ ನಂಬರ್ ಅಂತ. ಅದಕ್ಕೆ ಬೇಕಿತ್ತು ಅಂದರೆ ಅಮೌಂಟ್ನ ಕಟ್ಟಬೇಕು. ಅಮೌಂಟ್ ಕಟ್ಟಬೇಕು ಅಂದರೆ ಕೆಳಗಡೆ ಬಂದು ಇಲ್ಲಿ 2 ಟಿಕ್ ಬಾಕ್ಸ್ಗಳಿದೆ, 2 ಕೂಡ ಟಿಕ್ ಮಾಡಿ ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಅದನ್ನು ಪೇ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಅಮೌಂಟ್ನ ಕಟ್ಟಬೇಕು ನೀವು. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಬಟನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಮೆಂಟ್ ಇನ್ಸ್ಟ್ರಕ್ಷನ್ ಬರುತ್ತೆ, ಓದ್ಕೊಳ್ಳಿ, ಕಂಟಿನ್ಯೂ ಅಂತ ಮಾಡಿ ನಂತರ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನಾನಿಲ್ಲಿ ಈಸಿಯಾದ ಪೇಮೆಂಟ್ನ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದು ಪಾವತಿ ವಿಧ ಅಂತ ಬರುತ್ತೆ, ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಪಾವತಿ ವಿಧ ಅಂತ ಬರುತ್ತೆ, ಅಲ್ಲಿ SBI ಇ ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ ಆ ಒಂದು ಬಾಕ್ಸ್ಗೆ ಹಾಕಿ 2 ಟಿಕ್ ಬಾಕ್ಸ್ ಇದೆ, ಅದನ್ನು ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕು. ನಂತರ ಮತ್ತೆ ಕೂಡ ನೆಕ್ಸ್ಟ್ ಪೇಜ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಪೇಮೆಂಟ್ ಕನ್ಫರ್ಮೇಷನ್ ಕೇಳುತ್ತೆ, ಇಲ್ಲಿ UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಕಡೆ ಬಂದು UPI QR ಕೋಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೇ ನೌ ಅಂತ ಕ್ಲಿಕ್ ಮಾಡಬೇಕು. ನಾನು ತೋರಿಸಿರ್ತಕ್ಕಂಥದ್ದು ಈಸಿಯಾದ ಪೇಮೆಂಟ್ ಮೆಥಡು. ಇದೇ ರೀತಿ ಮಾಡಿ, ಯಾವುದೇ ಥರದ ಪೇಮೆಂಟ್ ಫೇಲ್ಯೂರ್ ಆಗಲ್ಲ ನಿಮಗೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಾರ್ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಬಳಸ್ಕೊಂಡು ಸ್ಕ್ಯಾನಿಂಗ್ ಮಾಡಿ ಪೇಮೆಂಟ್ನ ಯಶಸ್ವಿ ಆದ ನಂತರ ನೆಕ್ಸ್ಟ್ ಪೇಜಲ್ಲಿ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಈ ರೀತಿಯಾದಂಥ ಒಂದು ಅಕ್ಲಮೆಂಟ್ ಕಾಪಿನೂ ಕೂಡ ನಿಮ್ಮ ಪೇಮೆಂಟ್ ಮಾಡಿರೋದಕ್ಕೆ ತೋರಿಸುತ್ತೆ. ಬೇಕಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ರಿಟರ್ನ್ ಪೇಜ್ ಅಂತ ಮಾಡ್ತು ಅಂದರೆ ಮತ್ತೆ ಹಿಂದಿನ ಪೇಜ್ಗೆ ಹೋಗುತ್ತೆ. ಇಷ್ಟಾದರೆ ನಿಮ್ಮ ಈಸಿ ಕಂಪ್ಲೀಟ್ ಆಗಿರಲ್ಲ. ಇಲ್ಲಿ ಈ ಸೈನ್ ಅಂತ ತೋರಿಸ್ತಾ ಇರುತ್ತೆ ನೋಡಿ, ಅಲ್ಲಿ ಬಂದು ಮತ್ತೆ ಈ ಸೈನ್ ಅಂತ ಕ್ಲಿಕ್ ಮಾಡಬೇಕು, ಮತ್ತು ಈ ಸೈನ್ನ ಕಂಪ್ಲೀಟ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಬಟನ್ ಕಾಣುತ್ತೆ, ಸೆಂಡ್ ಇ ಸೈನ್ ಅಂತ. ಆ ಒಂದು ಬಟನಲ್ಲಿ ಕ್ಲಿಕ್ ಮಾಡಿದ್ರೆ ಈ ಸೈನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ, ಹಸ್ತಾಕ್ಷರ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಸಿಂಪಲಾಗಿ ಏನಿಲ್ಲ ಸ್ನೇಹಿತರೆ, ನೀವು ಯಾರ್ದಾರು ಅಪ್ಲಿಕೇಶನ್ ಈಸಿಗೆ ಹಾಕೊಡಿ. ಇಲ್ಲಿ ಯಾರ್ದು ಲಾಗಿನ್ ಆಗಿರುತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಈಗ ಅಪ್ಲಿಕೇಶನ್ ಆಗ್ತಾ ಇರ್ತಕ್ಕಂಥವ್ರನ್ನೇ ಆಧಾರ್ ನಂಬರ್ ಹಾಕಬೇಕಾಗಿಲ್ಲ, ನೀವು ಬೇರೆ ಈಸಿನೂ ಕೂಡ ಸರ್ಚ್ ಮಾಡ್ಕೊಡ್ಬೋದು. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ, ಯಾರ್ದು ಲಾಗಿನ್ ಇದೆ ಅವರ ಆಧಾರ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಮಾಡಿದ್ರೆ ಒಂದು 6 ಡಿಜಿಟ್ ಪಿನ್ ಬರುತ್ತೆ ನಿಮ್ಮದು.
ಆ 6 ಡಿಜಿಟ್ ಪಿನ್ ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಮದು ಈ ರೀತಿಯಾಗಿ ಯಶಸ್ವಿಯಾಗಿ ಮತ್ತೆ ಒಂದು ಪೇಜ್ಗೆ ಅಂದರೆ ಹಿಂದಿನ ಪೇಜ್ಗೆ ಬಂದುಬಿಡುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ಸಬ್ಮಿಟ್ ಆದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಹಾಗೆಯೇ ಒಂದು ಸಕಲ ID ನಂಬರ್ ಕೂಡ ಜನರೇಟ್ ಆಗುತ್ತೆ. ಅದನ್ನು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಬೇಕಾದ್ರೆ ಕಾಪಿ ಮಾಡಿ ಇಟ್ಕೋಬಹುದು. ಓಕೆ ಅಂತ ಮಾಡ್ತಾ ಇದ್ದೀನಿ. ಈಗ EC ಅಪ್ಲಿಕೇಶನ್ ಅನ್ನೋ ಕಾಲಮ್ಗೆ ಬಂದು ಇಲ್ಲಿ ನೋಡ್ಬೋದು ನಿಮ್ಮದು ವೇವ್ ಫಾರಮ್ 22 ಅಂತ ತೋರಿಸುತ್ತೆ. ಅಂದರೆ ಈಗ ಅಲೋಕೇಟೆಡ್ ಬೈ FTA ಆರ್ STA ಇನ್ SRO. SRO ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ ಬಳಿ ಇದೆ, ಇದು FTA ಬಳಿ ಇದೆ ಅಂತ ತೋರಿಸುತ್ತೆ. ಸ್ವಲ್ಪ ದಿನಗಳಾದಮೇಲೆ ಈ ರೀತಿ ಬರುತ್ತೆ. ಡೌನ್ಲೋಡ್ e-sign EC ಅಂತ ಬರುತ್ತೆ. ಆಗ ಕ್ಲಿಕ್ ಮಾಡಿದ್ರೆ ಆ ಒಂದು EC ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ಫಾರಮ್ ನಂಬರ್ 15 ಆಗಿದ್ರೆ ಫಾರಮ್ ನಂಬರ್ 15 ಕೂಡ ಬರುತ್ತೆ. ಫಾರಮ್ ನಂಬರ್ 16 ಆಗಿದ್ರೆ 16 ಕೂಡ ತೋರಿಸುತ್ತೆ. ಈ ರೀತಿಯಾಗಿ ಒರಿಜಿನಲ್ ಕಾಪಿ ನಿಮಗೆ ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ಮನೆಯಲ್ಲೇ ಕುಳಿತು ಈಸಿಯಾಗಿ ನಿಮ್ಮ ಜಮೀನಿನ ಅಥವಾ ನಿಮ್ಮ ಆಸ್ತಿಯ ಯಾವುದಾದ್ರೂ ಋಣಭಾರ ಪ್ರಮಾಣ ಪತ್ರ ಅಥವಾ EC ಬೇಕಿತ್ತು ಅಂದರೆ ಈ ರೀತಿಯಾಗಿ ಸ್ಟೆಪ್ಗಳನ್ನ ಫಾಲೋಅಪ್ ಮಾಡಿಕೊಂಡು ಯಶಸ್ವಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬೇಕಿತ್ತು ಅಂದರೆ ಈಗಲೇ ಕೂಡ ತಕ್ಷಣ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.